ಸ್ವಾಮಿ ವಿವೇಕಾನಂದರ ಕೃತಿಶ್ರೇಣಿ 5 ಜೀವನ ವಿಕಾಸದ ಹೋರಾಟ. ಬೀಜದಿಂದ ಮರ ಬರುವುದೇ, ಮರದಿಂದ ಬೀಜ ಬರುವುದೇ ಎಂಬ ಹಳೆಯ ಸಮಸ್ಯೆ ನಮ್ಮ ಜ್ಞಾನ ಕ್ಷೇತ್ರವನ್ನೆಲ್ಲ ಆವರಿಸಿದೆ. ಮೊದಲು ಚೇತನ ಬಂತೆ ಅಥವಾ ಜಡ ಬಂತೆ? ಭಾವನ ಮೊದಲೇ ಬಂತೆ ಅಥವಾ ಅದನ್ನು ಹೋಲುವ ವಸ್ತು ಮೊದಲು ಬಂತೆ? ಮುಕ್ತಿ ನಮ್ಮ ಸ್ವಭಾವವೇ ಅಥವಾ ನಿಯಮಕ್ಕೆ ಅಧೀನರಾಗಿರುವುದು ನಮ್ಮ ಸ್ವಭಾವವೇ? ಆಲೋಚನೆ ದ್ರವ್ಯವನ್ನು ಸೃಷ್ಟಿಸುವುದೇ ಅಥವಾ ದ್ರವ್ಯ ಆಲೋಚನೆಯನ್ನು ಸೃಷ್ಟಿಸುವುದೇ? ಚಲನೆಯ ಹಿಂದೆ ವಿರಾಮವಿತ್ತೆ ಅಥವಾ ವಿರಾಮದ ಹಿಂದೆ ಚಲನೆ ಇತ್ತೆ? ಈ ಪ್ರಶ್ನೆಗಳೆಲ್ಲ ಬಗೆಹರಿಸಲಾಗದ ಜಟಿಲ ಸಮಸ್ಯೆಗಳು. ಮೇಲೆದ್ದು ಬಿದ್ದು ಬರುವ ಅಲೆಗಳಂತೆ ಇವು ಒಂದಾದ ಮೇಲೊಂದು ಬರುತ್ತಿವೆ. ಜನ ತಮ್ಮ ಸ್ವಭಾವ, ರುಚಿ, ಸಂಸ್ಕಾರಗಳಿಗೆ ತಕ್ಕಂತೆ ಅದರಲ್ಲಿ ಯಾವುದಾದರೂ ಒಂದು ಭಾಗವನ್ನು ತೆಗೆದುಕೊಳ್ಳುವರು. ಉದಾಹರಣೆಗೆ, ಪ್ರಕೃತಿಯಲ್ಲಿ ಹೇಗೆ ಒಂದು ಮತ್ತೊಂದನ್ನು ಅನುಸರಿಸಿಕೊಂಡು ಹೋಗುತ್ತಿದೆ ಎಂಬುದನ್ನು ನೋಡಿದಾಗ ಇದೊಂದು ಬುದ್ಧಿಯ ಕೆಲಸವೆಂದು ಕಾಣಿಸುವುದು. ಆದರೆ ದ್ರವ್ಯದಿಂದ ಬುದ್ಧಿ ಬಂದಿರುವುದರಿಂದ ನಮಗೆ ಬುದ್ಧಿ ಇರುವುದು ಎಂಬ ವಾದ ಮಾಡಲಾಗುವುದಿಲ್ಲವೆಂತಲೂ ಹೇಳಬಹುದು. ನಮಗೆ ಕಾಣಿಸುವ ಪ್ರತಿಯೊಂದು ರೂಪವು ಮೊದಲು ಮಾನವನ ಮನಸ್ಸಿನಲ್ಲಿ ಒಂದು ಭಾವನೆಯಾಗಿತ್ತೆಂದು ಹೇಳಿದರೆ, ನಮ್ಮ ಭಾವನೆಗಳೂ ಕೂಡ ಬಾಹ್ಯ ಅನುಭವದಿಂದ ಜನಿತವಾದವು ಎಂದು ಬೇಕಾದರೆ ಅಷ್ಟೇ ಶಕ್ತಿಯುತವಾಗಿ ವಾದಿಸಬಹುದು. ಒಂದು ದೃಷ್ಟಿಯಿಂದ ಮಾನವನಲ್ಲಿ ಅನುಗಾಲವೂ ಸ್ವಾತಂತ್ರ್ಯವೆಂಬ ಭಾವನೆ ಮಿಡಿಯುತ್ತಿರುವುದರಿಂದ ನಾವೆಲ್ಲ ಸ್ವತಂತ್ರರು ಎಂದು ಭಾವಿಸಬಹುದು. ಆದರೆ ಪ್ರಪಂಚದಲ್ಲಿ ಎಲ್ಲ ಘಟನೆಗಳು ಕಾರ್ಯಕಾರಣ ನಿಯಮಬದ್ಧವಾಗಿರುವುದರಿಂದ ದೈಹಿಕ ಮತ್ತು ಮಾನಸಿಕ ವಿಷಯಗಳೂ ಕೂಡ ಕಾರ್ಯಕಾರಣ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತವೆ ಎನ್ನಬಹುದು. ನಮ್ಮ ಇಚ್ಛೆಯ ಮೂಲಕ ದೇಹ ಕೆಲಸ ಮಾಡುವುದನ್ನು ನೋಡಿದಾಗ ಆಲೋಚನೆಯೇ ನಮ್ಮ ದೇಹವನ್ನು ಸೃಷ್ಟಿಸಿದೆ ಎನ್ನಬಹುದು. ಇದರಷ್ಟೇ ಸತ್ಯವಾಗಿದೆ ಮತ್ತೊಂದು ವಾದ. ದೇಹದಲ್ಲಿ ಬದಲಾವಣೆಯಾದರೆ ಮನಸ್ಸಿನಲ್ಲಿಯೂ ಬದಲಾವಣೆ ಆಗುವುದರಿಂದ ದೇಹವೇ ಮನಸ್ಸಿಗೆ ಕಾರಣ ಎಂದು ಬೇಕಾದರೂ ಹೇಳಬಹುದು. ಪ್ರಪಂಚದಲ್ಲಿ ಆಗುತ್ತಿರುವ ವಿಕಾರಗಳ ಹಿಂದೆ ಒಂದು ಅವಿಕಾರಿಯಾಗಿರುವುದು ಇದೆ ಎಂದರೆ ಬದಲಾವಣೆಯಾಗದೇ ಇರುವುದು ಒಂದು ಇರಬೇಕು. ಇದು ವಾದದ ಒಂದು ಮುಖ. ವಿಕಾರವಾಗದೇ ಇರುವುದು ಇದೆ ಎಂಬುದು ಭ್ರಾಂತಿಯುಕ್ತವಾದ ಸಾಪೇಕ್ಷ ಭಾವನೆ ಎಂದು ಅಷ್ಟೇ ಯುಕ್ತಿಯುಕ್ತವಾಗಿ ಹೇಳಬಹುದು. ಏಕೆಂದರೆ ಈ ಭಾವನೆಯು ಚಲನೆಯಲ್ಲಿ ಕಂಡುಬರುವ ಭೇದವನ್ನು ಅವಲಂಬಿಸಿದೆ. ಕೊನೆಗೆ ನಮ್ಮ ಜ್ಞಾನವೆಲ್ಲ ಈ ಬೀಜ ವೃಕ್ಷ ನ್ಯಾಯದಲ್ಲಿ ಕಾರ್ಯಕಾರಣಗಳು ಒಂದು ಮತ್ತೊಂದನ್ನು ಬಿಟ್ಟಿರಲಾರವು ಎಂಬುದರಲ್ಲಿ ಕೊನೆಗಾಣುವುದು. ನಾವು ಯುಕ್ತಿಯ ನಿಯಮದ ಮೂಲಕ ಇದನ್ನು ವಿಮರ್ಶಿಸಿದರೆ ಇಂತಹ ಜ್ಞಾನ ತಪ್ಪಾಗುವುದು. ವಿಚಿತ್ರವೇನೆಂದರೆ, ನಿಜವಾದ ಜ್ಞಾನದೊಂದಿಗೆ ಹೋಲಿಸಿದಾಗ ಇದು ಸರಿಯಲ್ಲ ಎಂದು ಗೊತ್ತಾದುದಲ್ಲ, ಅದೇ ಬೀಜ ವೃಕ್ಷ ನ್ಯಾಯದ ಮೇಲೆ ನಿಂತಿರುವ ನಿಯಮಗಳ ಆಧಾರದ ಮೇಲೆಯೇ ಇದು ಸರಿ ಇಲ್ಲ ಎಂದು ಗೊತ್ತಾಗುವುದು. ಆದ್ದರಿಂದ ನಮ್ಮ ಜ್ಞಾನವೆಲ್ಲ ತನ್ನ ಅಪೂರ್ಣತೆಯನ್ನು ವ್ಯಕ್ತಗೊಳಿಸುವುದು ಎಂಬುದು ಸ್ಪಷ್ಟ. ಆದರೂ ನಮಗೆ ಅದನ್ನು ಅಸತ್ಯ ಎಂದು ಹೇಳಲಾಗುವುದಿಲ್ಲ. ಏಕೆಂದರೆ ನಮಗೆ ತಿಳಿದಿರುವ ಮತ್ತು ನಾವು ಆಲೋಚಿಸುವ ಸತ್ಯಗಳೆಲ್ಲವೂ ಈ ಜ್ಞಾನದ ಪರಿಧಿಯೊಳಗೇ ಬರುತ್ತವೆ. ನಮ್ಮ ವ್ಯವಹಾರ ಪ್ರಪಂಚಕ್ಕೆ ಇದು ಸಾಕು ಎಂಬುದನ್ನು ನಾವು ಅಲ್ಲಗಳೆಯುವ ಹಾಗಿಲ್ಲ. ಬಾಹ್ಯ ಮತ್ತು ಆಂತರಿಕ ಪ್ರಪಂಚಗಳೆರಡನ್ನೂ ಒಳಗೊಂಡಿರುವ ಈ ಮಾನವ ಜ್ಞಾನಕ್ಕೆ ಮಾಯೆ ಎಂದು ಹೆಸರು. ಇದು ಅಸತ್ಯ, ಏಕೆಂದರೆ ಇದು ತಾನು ಸರಿಯಿಲ್ಲ ಎಂಬುದನ್ನು ತಾನೇ ತೋರಿಸಿಕೊಳ್ಳುವುದು. ವ್ಯಾವಹಾರಿಕ ದೃಷ್ಟಿಯಿಂದ ಮಾನವನ ಮೃಗೀಯ ತೃಷ್ಣೆಗಳು ಇವುಗಳ ಮೂಲಕ ಈಡೇರುವವು ಎಂಬ ದೃಷ್ಟಿಯಿಂದ ಇದು ಸತ್ಯ. ಬಾಹ್ಯ ಪ್ರಪಂಚದಲ್ಲಿ ಮಾಯೆಯು ಆಕರ್ಷಣೆ ಮತ್ತು ವಿಕರ್ಷಣೆ ಈ ಶಕ್ತಿಗಳ ರೂಪದಲ್ಲಿ ವ್ಯಕ್ತವಾಗುತ್ತದೆ. ಅಂತರಂಗ ಪ್ರಪಂಚದಲ್ಲಿ ಇದು ಪ್ರವೃತ್ತಿ ಮತ್ತು ನಿವೃತ್ತಿಗಳ ರೂಪದಲ್ಲಿ ವ್ಯಕ್ತವಾಗುತ್ತದೆ. ಇಡೀ ವಿಶ್ವ ಹೊರಗೆ ಹೋಗಲು ಯತ್ನಿಸುತ್ತಿದೆ. ಪ್ರತಿಯೊಂದು ಪರಮಾಣುವು ತನ್ನ ಕೇಂದ್ರದಿಂದ ಹೊರಗೆ ಹೋಗಲು ಯತ್ನಿಸುತ್ತಿದೆ. ಆಂತರಿಕ ಪ್ರಪಂಚದಲ್ಲಿ ಪ್ರತಿಯೊಂದು ಆಲೋಚನೆಯೂ ನಮ್ಮ ಸ್ವಾಧೀನತೆಗೆ ಬರದೆ ಸ್ವೇಚ್ಛೆಯಿಂದಿರಲು ಯತ್ನಿಸುತ್ತದೆ. ಆದರೆ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವನ್ನು ಮತ್ತೊಂದು ಶಕ್ತಿ ತನ್ನ ಕೇಂದ್ರದ ಕಡೆ ಸೆಳೆಯುತ್ತಿದೆ. ಇದರಂತೆಯೇ ಆಲೋಚನಾ ಕ್ಷೇತ್ರದಲ್ಲಿಯೂ ಒಂದು ಕೇಂದ್ರ ಶಕ್ತಿ ಹೊರಗೆ ಹೋಗುತ್ತಿರುವ ಆಲೋಚನೆಗಳನ್ನೆಲ್ಲ ತನ್ನೆಡೆಗೆ ಸೆಳೆಯುತ್ತದೆ. ಸ್ಥೂಲದ ಮೂಲಕ ಆನಂದಿಸಬೇಕು ಎಂಬ ಆಸೆ ಬರಬರುತ್ತಾ ಯಾಂತ್ರಿಕವಾಗುತ್ತಾ ಹೋಗುವುದು. ಇದು ಮಾನವನಲ್ಲಿರುವ ಪ್ರಾಣಿ ಸಂಸ್ಕಾರಕ್ಕೆ ಸೇರಿದ್ದು. ಇಂದ್ರಿಯಕ್ಕೆ ದಾಸನಾಗಿರುವ ಆಸೆಯನ್ನು ನಿಗ್ರಹಿಸಿದಾಗ ಮಾತ್ರ ಮಾನವನ ಹೃದಯದಲ್ಲಿ ಧರ್ಮೋದಯವಾಗುವುದು. ಧರ್ಮದ ಗುರಿಯೆಲ್ಲ ಮಾನವನ ಇಂದ್ರಿಯ ದಾಸನಾಗದೆ ತನ್ನ ಸ್ವಾತಂತ್ರ್ಯವನ್ನು ವ್ಯಕ್ತಗೊಳಿಸುವಂತೆ ಮಾಡುವುದಾಗಿದೆ. ಈ ನಿವೃತ್ತಿಯ ಪ್ರಥಮ ಪ್ರಯತ್ನವನ್ನೇ ನಾವು ನೈತಿಕತೆ ಎನ್ನುವುದು. ನೈತಿಕತೆಯ ಗುರಿಯೆಲ್ಲ ನಮ್ಮನ್ನು ಇಂದ್ರಿಯಗಳ ಗುಲಾಮರಾಗದಂತೆ ನೋಡಿಕೊಳ್ಳುವುದಾಗಿದೆ. ಈ ಅವನತಿಯನ್ನು ತಪ್ಪಿಸುವುದಾಗಿದೆ. ನೀತಿಯನ್ನೆಲ್ಲ ವಿಧಿ, ನಿಷೇಧ ಎಂದು ಎರಡು ಭಾಗ ಮಾಡಬಹುದು. ವಿಧಿ ಇದನ್ನು ಮಾಡು ಎನ್ನುವುದು, ನಿಷೇಧ ಇದನ್ನು ಮಾಡಬೇಡ ಎನ್ನುವುದು.
ಮಾಡಬೇಡ ಎಂದಾಗ ಮಾನವನ ಆಸೆಗಳನ್ನು ನಿಗ್ರಹಿಸಿ ಅವನನ್ನು ಗುಲಾಮತನದಿಂದ ತಪ್ಪಿಸುವುದೇ ಇದರ ಉದ್ದೇಶವಾಗಿದೆ. ಇದನ್ನು ಮಾಡು ಎಂದಾಗ ಮುಕ್ತಿಗೆ ಹೇಗೆ ಹೋಗಬೇಕು ಎಂಬುದನ್ನು ತೋರಿಸುವುದೇ ಇದರ ಉದ್ದೇಶ. ಆಗಲೇ ಅವನತಿಗೆ ಇಳಿದ ಮನುಷ್ಯನನ್ನು ಹೇಗೆ ಮೇಲಕ್ಕೆ ಎತ್ತಬೇಕು ಎನ್ನುವುದನ್ನು ಅದು ತೋರಿಸುವುದು. ಮಾನವ ಸ್ವತಂತ್ರನಾಗಲು ಸಾಧ್ಯವಾದರೆ ಮಾತ್ರ ನೈತಿಕತೆ ಸಾಧ್ಯ. ನಾವು ಸಂಪೂರ್ಣ ಮುಕ್ತರಾಗಲು ಸಾಧ್ಯವೇ ಎಂಬ ಪ್ರಶ್ನೆಯನ್ನು ಗಮನಕ್ಕೆ ತೆಗೆದುಕೊಳ್ಳದೇ ಹೋದರೂ ಇಡೀ ಜಗತ್ತು ವಿಕಾಸವಾಗುವುದಕ್ಕೆ ಹೋರಾಡುತ್ತಿದೆ, ಮುಕ್ತರಾಗುವುದಕ್ಕೆ ಹೋರಾಡುತ್ತಿದೆ ಎಂಬುದು ಸ್ಪಷ್ಟ. ಈ ಅನಂತ ದೇಶ ಒಂದು ಪರಮಾಣುವಿನ ಸಂಚಾರಕ್ಕೂ ಸಾಲದು. ಪೂರ್ಣ ಮುಕ್ತರಾಗುವವರೆಗೆ ಈ ವಿಕಾಸಕ್ಕಾಗಿ ನಡೆಯುವ ಹೋರಾಟ ಎಂದೆಂದಿಗೂ ಮುಂದೆ ಸಾಗುತ್ತಿರಬೇಕು. ಮುಕ್ತಿಯನ್ನು ಪಡೆಯುವುದು ವ್ಯಥೆಯಿಂದ ಪಾರಾಗುವುದಕ್ಕೆ ಅಥವಾ ಸುಖವನ್ನು ಅನುಭವಿಸುವುದಕ್ಕೆ ಎಂದು ನಾವು ಹೇಳಲಾರೆವು. ಇಂತಹ ಭಾವನೆಗಳೇ ಇಲ್ಲದ ಕ್ಷುದ್ರ ಕ್ರಿಮಿಕೀಟಗಳು ಕೂಡ ವಿಕಾಸಗೊಳ್ಳಲು ಹೋರಾಡುತ್ತಿವೆ. ಕೆಲವರ ದೃಷ್ಟಿಯಲ್ಲಿ ಮಾನವನೇ ಆ ಕ್ಷುದ್ರ ಪ್ರಾಣಿಗಳು ವಿಕಾಸಕ್ಕಾಗಿ ನಡೆಸಿದ ಹೋರಾಟದ ಪರಿಣಾಮವಾಗಿರುವನು.